ಕ್ವೆಶ್ಚನ್ ನಂಬರ್ 1, ವಾಸ್ಕೋ ಡ ಗಾಮನು ಈ ದೇಶದ ನಾವಿಕ. ಸರಿಯಾದ ಉತ್ತರ ಪೋರ್ಚುಗಲ್. ಕ್ವೆಶ್ಚನ್ ನಂಬರ್ 2, ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮನು ಕಲ್ಲಿಕೋಟೆಗೆ ತಲುಪಿದ ವರ್ಷ ಯಾವುದು? ಸರಿಯಾದ ಉತ್ತರ 1498. ಕ್ವೆಶ್ಚನ್ ನಂಬರ್ 3, ಭಾರತದ ಗವರ್ನರ್ ಜನರಲ್ ಆಗಿದ್ದ ಡುಪ್ಲೆ ಈ ದೇಶಕ್ಕೆ ಸೇರಿದವನು? ಫ್ರೆಂಚ್ ದೇಶದವನು. ಕ್ವೆಶ್ಚನ್ ನಂಬರ್ 4, ಪ್ರಾಚೀನ ಕಾಲದಿಂದಲೂ ರಫ್ತು ಆಗುತ್ತಿದ್ದ ಭಾರತದ ವಸ್ತುಗಳು ಯಾವುದು? ಸರಿಯಾದ ಉತ್ತರ ಸಾಂಬಾರ್ ಪದಾರ್ಥಗಳು. ಕ್ವೆಶ್ಚನ್ ನಂಬರ್ 5, ಬಕ್ಸರ್ ಕದನದಲ್ಲಿ ಮೊಘಲ್ ಚಕ್ರವರ್ತಿ ಯಾರಾಗಿದ್ರು? ಸರಿಯಾದ ಉತ್ತರ 2 ಶಾ ಆಲಂ. ಕ್ವೆಶ್ಚನ್ ನಂಬರ್ 6, ಮೀರ್ ಜಾಫರ್ ನವಾಬನಾದಾಗ ಬ್ರಿಟಿಷರಿಗೆ ಈ ಪ್ರದೇಶ ನೀಡಿದನು? ಪರಗಣ. ಕ್ವೆಶ್ಚನ್ ನಂಬರ್ 7, ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬನಾಗಿದ್ದು ಯಾರು? ಸರಿಯಾದ ಉತ್ತರ ಸಿರಾಜ್ ಉದ್ದೌಲ್. ಕ್ವೆಶ್ಚನ್ ನಂಬರ್ 8, ಮಧ್ಯಯುಗದಲ್ಲಿ ಏಷ್ಯಾದ ವ್ಯಾಪಾರವನ್ನು ನಡೆಸುತ್ತಿದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅರಬ್ಬರು. ಕ್ವೆಶ್ಚನ್ ನಂಬರ್ 9, ಹೊಸ ಭೂ ಪ್ರದೇಶಗಳನ್ನು ಅನ್ವೇಷಿಸಲು ಪ್ರೋತ್ಸಾಹ ನೀಡಿದ ರಾಷ್ಟ್ರಗಳು ಯಾವ್ಯಾವು? ಸರಿಯಾದ ಉತ್ತರ ಸ್ಪೇನ್ ಮತ್ತು ಪೋರ್ಚುಗಲ್. ಕ್ವೆಶ್ಚನ್ ನಂಬರ್ 10, ಭಾರತದಲ್ಲಿ ಇವರ ಪ್ರವೇಶದಿಂದ ಪೋರ್ಚುಗೀಸರ ಏಕಸ್ವಾಮ್ಯತೆ ಶಿಥಿಲಗೊಂಡಿತು? ಸರಿಯಾದ ಉತ್ತರ ಡಚ್ಚರು ಮತ್ತು ಇಂಗ್ಲಿಷರು. ಕ್ವೆಶ್ಚನ್ ನಂಬರ್ 11, ಮೊದಲ ಕರ್ನಾಟಕ ಯುದ್ಧದ ನಂತರದ ಒಪ್ಪಂದದಲ್ಲಿ ಫ್ರೆಂಚರು ಇಂಗ್ಲಿಷರಿಗೆ ಹಿಂತಿರುಗಿಸಿದ ಪ್ರದೇಶ? ಸರಿಯಾದ ಉತ್ತರ ಮದ್ರಾಸ್. ಕ್ವೆಶ್ಚನ್ ನಂಬರ್ 12, ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದವನು ಯಾರು? ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್. ಕ್ವೆಶ್ಚನ್ ನಂಬರ್ 13, ಕ್ರಿಸ್ತ ಶಕ 1757ರಲ್ಲಿ ನಡೆದ ಕದನ? ಸರಿಯಾದ ಉತ್ತರ 1757 ಪ್ಲಾಸಿ ಕದನ. ಕ್ವೆಶ್ಚನ್ ನಂಬರ್ 14, ಭಾರತದೊಂದಿಗೆ ವ್ಯಾಪಾರವನ್ನು ಹೊಂದಿಲ್ಲದ ಇಟಲಿ ನಗರ ಯಾವುದು? ಸರಿಯಾದ ಉತ್ತರ ರೋಮ್. ಕ್ವೆಶ್ಚನ್ ನಂಬರ್ 15, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವೆಲ್ಲೆಸ್ಲಿ. ಕ್ವೆಶ್ಚನ್ ನಂಬರ್ 16, ಬ್ರಿಟಿಷರಿಗೆ ದಿವಾಣಿ ಹಕ್ಕನ್ನು ನೀಡಿದವರು ಯಾರು? ಎರಡನೇ ಶಾ ಆಲಂ. ಕ್ವೆಶ್ಚನ್ ನಂಬರ್ 17, ಮೈಸೂರಿನ ಒಡೆಯರು ಈ ಸಾಮ್ರಾಜ್ಯದ ಅಧೀನದಲ್ಲಿದ್ದರು? ವಿಜಯನಗರ ಸಾಮ್ರಾಜ್ಯ. ಕ್ವೆಶ್ಚನ್ ನಂಬರ್ 18, ರಾಣಿ ಚೆನ್ನಮ್ಮ ಬ್ರಿಟಿಷರ ಈ ನೀತಿಯ ವಿರುದ್ಧ ಹೋರಾಡಿದಳು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ. ಕ್ವೆಶ್ಚನ್ ನಂಬರ್ 19, ಮೈಸೂರಿನ ಹುಲಿ ಎಂದು ಪ್ರಸಿದ್ಧನಾದವನು ಯಾರು? ಟಿಪ್ಪು ಸುಲ್ತಾನ್. ಕ್ವೆಶ್ಚನ್ ನಂಬರ್ 20, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೈಸೂರಿನ ಒಡೆಯರು? ಮುಮ್ಮಡಿ ಕೃಷ್ಣರಾಜ ಒಡೆಯರು.